ಡೇಟ್ ಅವರು ಮದುವೆ ಮಾಡ್ಕೊಳ್ಬೇಕು? ಅದರಲ್ಲೂ ನೋಡಿ ಈ ವರ್ಷ 2026 ಅತಿ ಹೆಚ್ಚು ಮದುವೆ ಆಗುವಂಥ ವಿವಾಹ ಜೀವನದಲ್ಲಿ ಏರುಪೇರಾಗಿ ಡೈವೋರ್ಸ್ ಆಗಿರುವಂಥದ್ದು ಈ ವರ್ಷದ ಲಕ್ಕಿಯೆಸ್ಟ್ ನಂಬರು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ಎಲ್ರಿಗೂ ಮನುಷ್ಯ ಅಂದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಮತ್ತು ಪೂರೈಕೆಗಳು, ನಮ್ಮ ಬಯಕೆ ಎಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇವತ್ತು ನಾನು ಒಂದು ಕಾನ್ಸೆಪ್ಟನ್ನ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಮದುವೆ ಅನ್ನೋದು ಮನುಷ್ಯನ ಒಂದು ಜೀವನದಲ್ಲಿ ಅವನ ಒಂದು ಹಾಫ್ ಪಾರ್ಟ್ ಏನಿರುತ್ತೆ, ಒಂದು 20 ವರ್ಷ 20 ಅಥವಾ 25 ವರ್ಷ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ನಾವು ಎಲ್ಲಿವರೆಗೂ ಇರ್ತೀವಿ, ಒಂದು ನಮ್ಮ ಜೀವನದ ಮುಕ್ಕಾಲು ಭಾಗದ ಒಂದು ಸಂಸಾರ ಜೀವನವನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಮ್ಮ ಒಂದು ಮದುವೆ, ಸಂಸಾರ, ಮಕ್ಕಳು ಎಲ್ಲವೂ ಕೂಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಲ್ಯಾವಸ್ಥೆ ಮುಗಿಸ್ಕೊಂಡು ಮತ್ತು ನಮ್ಮ ಯೌವನಾವಸ್ಥೆ ಮುಗಿಸ್ಕೊಂಡು ನಂತರ ನಮ್ಮ ಒಂದು ಶಿಕ್ಷಣ ಏನಿದೆ, ನಮ್ಮ ಒಂದು ಕೆರಿಯರು ಎಲ್ಲವೂ ಮುಗಿದ ನಂತರ ನಾವು ಕಾಲಿಡೋದೆ ವಿವಾಹ ಜೀವನಕ್ಕೆ. ಅದು ನಮ್ಮ ಲೈಫನ್ನು, ನಮ್ಮ ಮುಕ್ಕಾಲು ಜೀವನದ ಒಂದು ಪಾರ್ಟ್ ಅಂತ ಹೇಳ್ತೀವಿ. ನಾವು ಏನಿರ್ತೀವಿ, ಹೇಗೆ ಬದುಕ್ತೀವಿ ಅನ್ನೋದು ನಮ್ಮ ವಿವಾಹದ ನಂತರನೇ ಗೊತ್ತಾಗೋದು. ಸೊ ಹಾಗಾಗಿ ಎಲ್ಲರಿಗೂ ಅದು ಒಂದು ಕನಸಿರುತ್ತೆ. ತಂದೆ ತಾಯಿಗೆ ಮಕ್ಕಳ ಒಂದು ಮದುವೆ ವಿವಾಹ ಜೀವನವನ್ನು ನೋಡ್ತಕ್ಕಂಥ ಕನಸು. ಅದೇ ವಿವಾಹ ಮದುವೆ ಮಾಡ್ಕೊಳ್ಳೋರಿಗೆ ಅವರ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಹೇಗೆ ಬರ್ತಾರೆ ಅನ್ನೋದು ಒಂದು ತುಂಬ ಕನಸನ್ನು ಕಟ್ಕೊಂಡಿರ್ತಾರೆ. ಕೆಲವೊಂದು ಕಡೆ ಅವರವರೇ ಅವರ ಕನಸನ್ನು ಆಯ್ಕೆ ಕೂಡ ಮಾಡ್ಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಯಾವ ಡೇಟ್ ಅವರು ಮದುವೆ ಮಾಡ್ಕೊಳ್ಬೇಕು. ಅದರಲ್ಲೂ ನೋಡಿ ಈ ವರ್ಷ 2026 ಈ ವರ್ಷದಲ್ಲಿ ಯಾವ ಡೇಟ್ ಅವ್ರಿಗೆ ಅತಿ ಹೆಚ್ಚು ಮದುವೆ ಆಗ್ತಾ ಹೋಗುತ್ತೆ. ಯಾಕಂದರೆ ಇದಕ್ಕೆ ಅಂತಲೇ ಬಹಳಷ್ಟು ಜನ ವೆಯ್ಟಿಂಗಲ್ಲಿರ್ತಾರೆ. ಕೆಲವೊಬ್ಬರಿಗೆ ಹುಡುಕ್ತಾ ಇರ್ತಾರೆ, ಮದುವೆ ಆಗೋದಿಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ, ಮದುವೆವರೆಗೂ ಬಂದಿರತಕ್ಕಂಥ ಯಾವುದಾದ್ರೂ ಒಂದು ಸಂಬಂಧಗಳು ಕೈ ಬಿಟ್ಟು ಹೋಗುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಈ ವರ್ಷ 2026ರಲ್ಲಿ ಅತಿ ಹೆಚ್ಚು ಮದುವೆ ಆಗುವಂಥ ಡೇಟು ಯಾರು, ಯಾವ ಡೇಟಲ್ಲಿ ಹುಟ್ಟಿರೋರಿಗೆ ಬೇಗ ಮದುವೆ ಆಗುತ್ತೆ, ಮತ್ತು ಯಾವ ಡೇಟಲ್ಲಿ ಹುಟ್ಟಿರೋರಿಗೆ ಎಲ್ಲೋ ಒಂದು ಕಡೆ ಅವರ ಜೀವನದಲ್ಲಿ ಕೆಲವೊಂದು ಸತಿ ಈ ವಿವಾಹ ಜೀವನದಲ್ಲಿ ಏರುಪೇರಾಗಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡೈವೋರ್ಸ್ ಆಗಿರೋವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿರೋವಂಥದ್ದು ಇದು ಕೂಡ ಆಗಿರುತ್ತೆ. ಅಂಥವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಚಾನ್ಸ್, ಅಂದರೆ ಸೆಕೆಂಡ್ ಚಾನ್ಸ್ ಅಂತ ಏನಿರುತ್ತೆ ಅದು ಸೆಕೆಂಡ್ ಮ್ಯಾರೇಜ್ ಅಂತ ಹೇಳ್ತೀವಿ. ಆ ಒಂದು ಚಾನ್ಸ್ ಕೂಡ ಈ ವರ್ಷ ಯಾರಿಗೆಲ್ಲ ಆಗುತ್ತೆ, ಯಾವ ಡೇಟಲ್ಲಿ ಇರೋರಿಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ ಈ ವರ್ಷಕ್ಕೆ ನಾನು ಮೊದಲೇ ಹೇಳಿದ್ದೆ, ಈ ವರ್ಷದ ಲಕ್ಕಿಯೆಸ್ಟ್ ನಂಬರು 3 ಅಂತ. 3 ಮತ್ತು 5, 3, 12, 21, 30 ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ ಅವರೆಲ್ಲರಿಗೂ ಕೂಡ ಈ ವರ್ಷದ ಲಕ್ಕಿ ಡೇಟು, ಲಕ್ಕಿ ನಂಬರ್ ಕೂಡ ಹೇಳಿದೆ. ಇದೇ ವರ್ಷಕ್ಕೆ 3 ಅನ್ನೋದು ಅತಿ ಹೆಚ್ಚು ಲಕ್ ಬರುತ್ತೆ ಅಂತ ಹೇಳಿದೆ. ಆದರೆ ಈ ವರ್ಷದ ಅತಿ ಹೆಚ್ಚು ಮದುವೆ ಆಗೋರು ಕೂಡ 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರಿಗೆಲ್ಲರಿಗೂ ಕೂಡ ಈ ವರ್ಷ ತುಂಬ ಚೆನ್ನಾಗಿ ಮದುವೆ ಆಗುತ್ತೆ. ಒಳ್ಳೆ ಲೈಫ್ ಪಾರ್ಟ್ನರ್ನ ನೋಡ್ಕೊಳ್ತೀರಾ. ಇದು ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು. ಅದೇ ರೀತಿ 5, 14 ಮತ್ತು 23 ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೂ ಕೂಡ ಈ 2026 ವಿವಾಹ ಜೀವನವನ್ನು ತಂದುಕೊಡುತ್ತೆ. ಅಂದರೆ ಯಾರಿಗೆಲ್ಲ ಲೇಟ್ ಕಾಯ್ತಾ ಇರ್ತೀರಾ ಮದುವೆ ಆಗ್ದಿರಾ, ಅಥವಾ ಮದುವೆ ಮಾಡ್ಕೊಳ್ಬೇಕು ಅಂತ ಈ ವರ್ಷಕ್ಕೆ ಯಾರು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರಾ, ಅಟ್ಲೀಸ್ಟ್ ಯಾರು ನಾನು ಈ ವರ್ಷ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿರಲ್ಲ ಅವ್ರಿಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ವರ್ಷ ಮದುವೆ ಆಗುತ್ತೆ ಈ 5ನೇ ತಾರೀಕು ಕೊಟ್ಟಿರೋರಿಗೆ. ಅದೇ ರೀತಿ ಸೆಕೆಂಡ್ ಮ್ಯಾರೇಜ್ ಯಾರೆಲ್ಲ ಮಾಡ್ಕೊಳ್ತೀರಾ, ಡಿವೋರ್ಸ್ ಆಗಿರೋರು ಅಥವಾ ಪಾರ್ಟ್ನರ್ನ ಕಳ್ಕೊಂಡಿರೋರು, ಅವರೆಲ್ಲರಿಗೂ ಕೂಡ ಈ ವರ್ಷದಲ್ಲಿ ಈ 5 ಮತ್ತು 14, 23ನೇ ತಾರೀಕು ಕೊಟ್ಟಿರೋರಿಗೆ ಖಂಡಿತ ಮದುವೆ ಆಗುತ್ತೆ. ಅದೇ ರೀತಿ 7ನೇ ತಾರೀಕು 7, 16, 25 ಈ ಡೇಟಲ್ಲಿ ಯಾರು ಹುಟ್ಟಿರ್ತೀರ ಅವ್ರಿಗೂ ಕೂಡ ಈ ವರ್ಷದ ಒಂದು ಮದುವೆ ಯೋಗ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಈ 3 ಡೇಟು ಅಂದರೆ 3, 5 ಮತ್ತು 7 ಈ ಡೇಟಲ್ಲಿ ಹುಟ್ಟಿರೋರಿಗೆಲ್ಲರಿಗೂ ಕೂಡ ಈ ವರ್ಷದಲ್ಲಿ ಒಂದು ವಿವಾಹ ಯೋಗ ಇದೆ ಅಂತ ಹೇಳ್ಬೋದು ಒಟ್ಟಾರೆ. ನೀವು ಸಿಂಹ ರಾಶಿನ, ನೀವು ಧನಸ್ಸು ರಾಶಿಯವರ, ಕುಂಭ ರಾಶಿಯವರ, ನೀವು ಕೂಡ ಮದುವೆಗೆ ರೆಡಿಯಾಗಿ ಖಂಡಿತವಾಗ್ಲೂ ನಿಮಗೂ ಮದುವೆ ಆಗತ್ತೆ. ಮತ್ತು ನೀವು ಸಪ್ತಪದಿಯನ್ನು ತುಳಿತೀರ. ಮದುವೆ ಅಂತ ಹೇಳ್ತಾ ಬಂದೆ, ಮದುವೆ ಬಗ್ಗೆ ಹೇಳ್ತಾ ಬಂದೆ.
ಆದರೆ ಕೆಲವೊಂದು ರೆಮಿಡೀಸ್ ಕೂಡ ಇರುತ್ತೆ. ಯಾರೆಲ್ಲ ಪಾಪ ಮದುವೆಗೆ ವೆಯ್ಟ್ ಮಾಡ್ತಿರ್ತೀರಾ, ತುಂಬ ಮದುವೆ ಆಗ್ದಿರಾ ಕಾಯ್ತಾ ಇರ್ತೀರಾ, ಇದರಲ್ಲಿ 12 ರಾಶಿಯವರು ಕೂಡ ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ಎಲ್ಲ ಡೇಟ್ ಅವರು ಪರ್ಟಿಕ್ಯುಲರ್ ಡೇಟ್ ಅಂತ ಹೇಳಿದೆ, ಅವ್ರಿಗೆ ತಾನಾಗೇ ಮದುವೆ ಕೂಡ ಬರುತ್ತೆ ಅಂತ ಹೇಳಿದೆ. ಆದರೆ ಎಲ್ಲ 1 to 9, 1ರಿಂದ 9ರವರೆಗೂ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಪಾಪ ಮದುವೆಗೆ ಕಾಯ್ತಾ ಇರ್ತೀರಾ. 12 ರಾಶಿಯವರು ಕೂಡ ತುಂಬ ವೆಯ್ಟಿಂಗಲ್ಲಿ ಇರ್ತೀರಾ. ನೀವು ಕೆಲವೊಂದು ರೆಮಿಡೀಸ್ನ ಹೇಳ್ತಾ ಹೋಗ್ತೀನಿ, ಅದನ್ನು ಕೂಡ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಮದುವೆ ಯೋಗ ಬಹಳಷ್ಟು ಬೇಗ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ಏನಿಲ್ಲ, ಸಿಂಪಲ್ ಕಲರ್ಸ್ ಅಂದರೆ ಬಣ್ಣಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಲಕ್ ಅಡಗಿರುತ್ತೆ. ಆ ಬಣ್ಣ ಅಂತ ಬಂದಾಗ ನೋಡಿ, ಅತಿ ಹೆಚ್ಚು ಈ ವರ್ಷಕ್ಕೆ ಯೆಲ್ಲೋ ಕಲರ್ ತುಂಬ ಪಾಸಿಟಿವ್ ಅಂತ ಹೇಳಿದೆ. ಯೆಲ್ಲೋ ಬಣ್ಣ, ಹಳದಿ ಬಣ್ಣ. ಹಾಗಾಗಿ ಹಳದಿ ಅಂದ್ರೇ ಗೊತ್ತು, ಯಾಕಂದರೆ ಮದುವೆ ಮನೆಗಳಲ್ಲೆಲ್ಲ ಅತಿ ಹೆಚ್ಚು ಈ ಯೆಲ್ಲೋ ಕಲರ್ ಬಣ್ಣನೇ ಇರುತ್ತೆ, ಯೆಲ್ಲೋ ಮತ್ತು ಗ್ರೀನು. ಯಾಕೆ ಅಂತ ಅಂದರೆ ಮದುವೆ ಅಂತ ಅಂದ್ಕೊಂಡಿದ್ದ ತಕ್ಷಣ ಎಲ್ಲೋ ಒಂದು ಕಡೆ ಫಸ್ಟ್ ಸ್ಟಾರ್ಟ್ ಆಗೋದೆ ನಮಗೆ ಹಳದಿ ಶಾಸ್ತ್ರ ಅಂತ ಹೇಳ್ತೀವಿ, ಅರಿಶಿಣ ಶಾಸ್ತ್ರ ಅಂತ ಹೇಳ್ತೀವಿ. ಮದುವೆ ಹೆಣ್ಣಿನ ಕಳೆ ಆಗಿರ್ಬೋದು, ಮದುವೆ ಗಂಡಿನ ಕಳೆ ಆಗಿರ್ಬೋದು, ಅದು ಮೂಡೋದೆ ನಮ್ಮ ಮೈ ಮೇಲೆ ಈ ಯೆಲ್ಲೋ ಕಲರ್ ಅಂದರೆ ಅರಿಶಿಣ ಬಿದ್ದ ಮೇಲೆ, ಅರಿಶಿಣದ ನೀರು ಬಿದ್ದ ಮೇಲೆ, ಅರಿಶಿಣದ ಒಂದು ದಾರವನ್ನು ನಾವು ಕುತ್ತಿಗೆಗೆ ಕಟ್ಕೊಂಡ್ಮೇಲೆ. ಹಾಗಾಗಿ ಈ ಯೆಲ್ಲೋ ಕಲರ್ ಬಣ್ಣ ಏನಿದೆ, ಹಳದಿ ಬಣ್ಣವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡ್ತಾ ಬಂದರೆ ಖಂಡಿತ, ಅದರಲ್ಲೂ ನಾನು ಹೇಳಿರೋಂಥ ಪರ್ಟಿಕ್ಯುಲರ್ ಡೇಟ್ ಏನಿದೆ, 3 ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು, ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಕಾಸ್ಟ್ಯೂಮ್ಸ್ ಅಂದರೆ ನಿಮ್ಮ ಬಟ್ಟೆಯ ಬಣ್ಣ ಹಳದಿಗೆ ತೊಗೊಂಡು ಬನ್ನಿ, ಅಥವಾ ನೀವು ಮಲಗೋ ಜಾಗದಲ್ಲಿ ಯೆಲ್ಲೋ ಕಲರ್ ಥೀಮ್ನ ಹಾಕ್ಕೊಳ್ತಾ ಹೋಗಿ. ಅಂದರೆ ನಿಮ್ಮ ಬೆಡ್ ಸ್ಪ್ರೆಡ್ ಇರ್ಬೋದು, ಅಥವಾ ನಿಮ್ಮ ಸ್ಕ್ರೀನ್ ಇರ್ಬೋದು, ಈ ಯೆಲ್ಲೋ ಕಲರ್ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದಾಗಿರ್ಬೋದು, ಡ್ರೆಸ್ ವೇರ್ ಮಾಡೋದಾಗಿರ್ಬೋದು, ಇದನ್ನು ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಆ ಮದುವೆ ಯೋಗ ಹೇಗೆ ಬರುತ್ತೆ ನೋಡ್ತಾ ಇರಿ. ಅದೇ ರೀತಿ ಹಸಿರು ಬಣ್ಣ ಕೂಡ ಈ ವರ್ಷಕ್ಕೆ ತುಂಬ ಲಕ್ಕನ್ನು ತಂದುಕೊಡ್ತಕ್ಕಂಥ ಬಣ್ಣ, ಅದರಲ್ಲೂ ವಿವಾಹಕ್ಕೆ ಲಕ್ಕನ್ನು ತಂದುಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ. ಸೊ ಹಾಗಾಗಿ ಈ ಗ್ರೀನ್ ಕಲರ್ ಕೂಡ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಮದುವೆ ಅತಿ ಶೀಘ್ರದಲ್ಲಿ ಆಗ್ತಾ ಹೋಗುತ್ತೆ. ನಿಮ್ಮ ಡ್ರೆಸ್ ಕಾಸ್ಟ್ಯೂಮ್ ಆಗಿರ್ಬೋದು, ಅಥವಾ ನಿಮ್ಮ ಥೀಮ್ ಆಗಿರ್ಬೋದು, ಅಥವಾ ನೀವು ಕುತ್ಕೊಳ್ಳೋ ಒಂದು ಚೇರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ. ಯಾಕಂದರೆ ಮದುವೆಗೆ ನಮಗೆ ಬೇಕಾಗಿರುವಂಥದ್ದು, ನೀವು ಚಪ್ರವನ್ನು ನೋಡ್ತೀರಾ, ಅದು ಕೂಡ ಹಸಿರು ಬಣ್ಣದಲ್ಲಿ ಕೂಡ ಇರುತ್ತೆ. ಇದೆಲ್ಲ ಶುಭ ಸಂಕೇತದ ಒಂದು ಕಲರ್ ಆಗಿರುತ್ತೆ. ಅದರಲ್ಲೂ ಈ ವರ್ಷದ ಲಕ್ಕಿಯೆಸ್ಟ್ ಬಣ್ಣ ಕೂಡ ಇದೇ ಆಗಿರುತ್ತೆ, ಹಳದಿ ಮತ್ತು ಹಸಿರು ಬಣ್ಣ. ಹಾಗಾಗಿ ಹಸಿರು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಖಂಡಿತ ನಿಮಗೂ ಕೂಡ ಮದುವೆ ಯೋಗ ಇಲ್ಲದೇ ಇರೋರಿಗೂ ಕೂಡ ಈ ಬಣ್ಣವನ್ನು ಪಾಸಿಟಿವ್ ಮಾಡ್ಕೊಳ್ತಾ ನೀವು ಮದುವೆ ಕಾರ್ಯವನ್ನು ಮಾಡ್ತಾ ಬಂದರೆ ಖಂಡಿತ ಮದುವೆ ಆಗುತ್ತೆ. ಜೊತೆಗೆ ಬಿಳಿ ಅಂತಂದರೆ ಶುಭ್ರ ಅಂತ ಹೇಳ್ತೀವಿ. ಈ ಬಿಳಿ ಮತ್ತು ಈ ಗೋಧಿ ಬಣ್ಣ ಮಿಕ್ಸ್ ಏನು ಬರುತ್ತೆ, ಕ್ರೀಮ್ ಕಲರ್, ಈ ಎರಡೂ ಬಣ್ಣದ ಮಿಕ್ಸ್ ಕಲರ್ನ ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತ ಕೂಡ ನಿಮಗೆ ಮದುವೆ ಬೇಗ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ಹುಡುಗಿನ ನೋಡೋಕ್ಕೆ ಹೋಗ್ಬೋದು, ಅಥವಾ ಹುಡುಗನ ನೋಡೋಕ್ಕೆ ಹೋಗ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತಿದ್ದಾಗ ನೀವು ಎಲ್ಲೋ ಗ್ರೀನ್ ಮತ್ತು ಕ್ರೀಮ್ ಆ್ಯಂಡ್ ವೈಟ್ ಈ ಕಲರ್ನ ನೀವು ಟ್ಯೂನ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮದುವೆ ಫಿಕ್ಸ್ ಆಗೋದು ಗ್ಯಾರಂಟಿ. ಇದೇ ರೀತಿ ಬಣ್ಣ ಆಯಿತು. ಈಗ ಜಾಗ ಅಂತಂದರೆ ಯಾವುದಾದ್ರೂ ಒಂದು ನಮ್ಮ ಮನೆ ಆಗಿರ್ಬೋದು, ನಾವು ಕೆಲಸ ಮಾಡೋ ಜಾಗ ಆಗಿರ್ಬೋದು, ನಾವು ಇರ್ತಕ್ಕಂಥ ಪ್ಲೇಸಲ್ಲಿ ಒಂದು ಜಾಗ ನಮಗೆ ಪಾಸಿಟಿವ್ ತಂದುಕೊಡುವಂಥ ಒಂದು ಜಾಗ ಇರುತ್ತೆ. ಅಂದರೆ ಅದೃಷ್ಟದ ಒಂದು ಜಾಗ. ನಮ್ಮ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಆ ಒಂದು ಜಾಗದಲ್ಲಿ ನಿಂತು ನಾವು ಪ್ರೇಯರ್ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟ್, ಇವಾಗೆಲ್ಲ ಪ್ರೇಯರ್ ಅಂತ ಹೇಳಲ್ಲ, ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಇದು ಪರ್ಯಾಯ ಪದ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ನಿಂತು ಆ ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ, ಪ್ರೇಯರ್ ಮಾಡಿಕೊಂಡಾಗ, ನಮಗೆ ನಾವು ಹೇಳ್ಕೊಂಡಾಗ ಖಂಡಿತ ನಿಮ್ಮ ಮದುವೆ ಯೋಗ ಕೂಡ ಹಿಂದೆನೇ ಬರುತ್ತೆ, ಅಂದರೆ ಪಾಸಿಟಿವ್ ಆಗುತ್ತೆ. ಏನಪ್ಪ ಅಂತಂದರೆ ನೋಡಿ, ನೀವು ನಿಮ್ಮ ಮನೇಲಿ ಇರ್ತೀರಾ, ಮನೇಲಿ ಇವಾಗ 4 ಮೂಲೆಗಳಿರುತ್ತೆ, ಅದರಲ್ಲಿ ಒಂದೊಂದು ದಿಕ್ಕಿಗೆ ಒಂದೊಂದು ಗ್ರಹಗಳಿರುತ್ತೆ. ಅದರಲ್ಲೂ ಕೂಡ ಎಲ್ಲರೂ ಏನು ಹೇಳ್ತಾರೆ, ಈಶಾನ್ಯ ಮೂಲೆ ತುಂಬ ಒಳ್ಳೆಯದು, ದೇವ ಮೂಲೆ, ಹೌದು ಒಳ್ಳೆಯದೇ. ಅದರಲ್ಲಿ ಕುಬೇರ ಮೂಲೆ, ಅಲ್ಲಿ ದುಡ್ಡು ಕಾಸು ಬರುತ್ತೆ, ಹೌದು ಅದು ಒಳ್ಳೆಯದೇ. ಆದರೆ ನಾನು ಹೇಳಿರೋಂಥ ಜಾಗದಲ್ಲಿ ಯಾರಿಗೆಲ್ಲ ಮದುವೆ ಡಿಲೇ ಆಗ್ತಿದೆ, ಯಾರಿಗೆಲ್ಲ ಮದುವೆ ಆಗಿಲ್ಲ, ಇಂಥವರು ಪರ್ಟಿಕ್ಯುಲರ್ ಒಂದು ಟೈಮ್ ಕೊಡ್ತೀನಿ, ಈ ಟೈಮಲ್ಲಿ ನಿಂತು ಪ್ರೇಯರ್ ಮಾಡಿ. ಖಂಡಿತ ನಿಮ್ಮ ಮದುವೆ ನೋಡಿ ಚಟಾಪಟ್ ನಿಮ್ಮ ಮದುವೆ ರೆಡಿ. ಏನಪ್ಪ ಅಂತಂದರೆ ವಾಯುಮೂಲೆ, ನಿಮ್ಮ ಮನೆ ಆಗಿರ್ಬೋದು,
ಅಥವಾ ನಿಮ್ಮ ಆಫೀಸ್ ಆಗಿರ್ಬೋದು, ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಾ ಅದೇ ಜಾಗದಲ್ಲಾಗಿರ್ಬೋದು, ಅಥವಾ ನೀವು ಎಲ್ಲೋ ಒಂದು ಕಡೆ ಹೊರಗಡೆ ಇರ್ತೀರಾ, ಹೋಟೆಲಲ್ಲಿ ಇರ್ತೀರಾ, ಕೆಲಸದಲ್ಲಿ ಇರ್ತೀರಾ, ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಸಂಸ್ಥೆಯಲ್ಲಿ ಇರ್ತೀರಾ, ಏನೋ ಒಂದು ನಿಮ್ಮ ಜಾಗ ಇಲ್ಲ, ಆ ಟೈಮ್ಗೆ ನೀವು ಮನೇಲಿ ಇರ್ತೀರಾ. ಆ ಟೈಮ್ ಏನಪ್ಪ ಅಂತಂದರೆ, ನೀವಿರೋ ಜಾಗದಲ್ಲಿ ವಾಯುಮೂಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಯುಮೂಲೆಯಲ್ಲಿ ನಿಂತು ಅಥವಾ ಕೂತು, ಜಾಗ ಇದ್ದರೆ ಕೂತು, ರಾಹುಕಾಲ ಸೋಮವಾರದಿಂದ ಭಾನುವಾರದವರೆಗೆ ಯಾವ ಯಾವ ಟೈಮ್ಗೆ ರಾಹುಕಾಲ ಬರುತ್ತೆ ಆ ಟೈಮಲ್ಲಿ ನೀವು ಆ ಜಾಗದಲ್ಲಿ ನಿಂತು, ವಾಯುಮೂಲೆಯಲ್ಲಿ ನಿಂತು ನೀವು ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವ್ರನ್ನ ಕೇಳ್ಕೊಳ್ಳಿ, ನಿಮ್ಮ ಕುಲದೇವ್ರನ್ನ ಕೇಳ್ಕೊಳ್ಳಿ. ಬಟ್ ಮದುವೆ ಆಗಲೇಬೇಕು, ನನಗೆ ಮದುವೆ ಆಗಲೇಬೇಕು ಅಂತ ಕೇಳ್ಕೊಳ್ತಾ ಬನ್ನಿ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ, ನಿಮ್ಮ ಕನಸು ನನಸಾಗತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಇರೋ ಜಾಗದಲ್ಲಿ ವಾಯುಮೂಲೆ ಮತ್ತು ರಾಹುಕಾಲ ಈ ಟೈಮಲ್ಲಿ ನೀವು ಮದುವೆ ಬಗ್ಗೆ ನೀವು ಕೇಳಿಕೊಂಡ್ರೆ ಖಂಡಿತ ಮದುವೆ ಆಗುತ್ತೆ.